ನಂಜನಗೂಡು ತಾಲೂಕಿನ ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಬ್ಜಾಲ ಮಹದೇವ ನಗರದ ರಸ್ತೆ ಕೆಸರು ಗದ್ದೆಯಂತೆ ಬದಲಾಗಿದ್ದು, ಮಳೆ ಬಂದರೆ ಕೆಸರು ಗದ್ದೆಯಾಗುತ್ತೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗವೂ ಇದಾಗಿದ್ದು, ಹದಗೆಟ್ಟಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದು ನಂಜನಗೂಡು ತಾಲೂಕು ಹರದನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವ ನಗರ ಗ್ರಾಮದ ದುಸ್ಥಿತಿಯಾಗಿದ್ದು, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ನಮ್ದು ಇಬ್ಜಾಲ್ ಗ್ರಾಮದಲ್ಲಿ ಮಾದೇವನಗರ ಅಂತ ಐತೆ. ಮಾದೇವನಗರಕ್ಕೆ ಹೋಗತಕ್ಕಂಥ ಮೇನ್ ರೋಡು ತುಂಬ ಹದಗೆಟ್ಟೋಗಿದೆ. 1999 2000 ಇಸ್ವಿನಲ್ಲಿ ಅಲ್ಲೇ ಹಕ್ಕುಪತ್ರ ಕೊಟ್ಬಿಟ್ಟು ಎಲ್ಲ ಒಂದು ಮಿನಿಮಮ್ ಅಂತಂದ್ರೆ 100 ಮನೆಗಳೈತೆ. ಇಲ್ಲಿರ್ತಕ್ಕಂಥ ಶಾಸಕರಿಗಾಗಲಿ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗಾಗಲಿ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ, PWD ಆಗಿರ್ಬೋದು, ಇರಿಗೇಷನ್ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಪಂಚಾಯತ್ ಡೆವಲಪ್ಮೆಂಟ್ PDO ಪಂಚಾಯತ್ ರಾಜ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಈ ರೋಡ್ಗಿಲ್ಲ. ತೊಳಿದ್ವಿ ಆಗ ಬೆಂಕಿ ಮದುವೆ ಇದ್ದಾಗ ರೋಡು ಸರಿಯಾಗಿತ್ತು. ಇವಾಗ ನಮ್ಗೆ ಹೊಲ್ಕ ಜಮೀನ್ಗೆ ಹೋಗೋಕೆ, ನಮ್ಗೆ ಹೋಗೋಕ್ಕೆ ಮನೆಗೆ ಈ ರೋಡ್ ನಮ್ಗೆ ಸರಿ ಇಲ್ಲ. ನಮ್ಗೆ ರೋಡ್ ಮಾಡ್ಕೊಡಿ, ನಮ್ಗೆ ತಿರ್ಗಾಡಕ್ಕೆ ದಾರಿ ಸಾಧ್ಯವಿಲ್ಲ. ನಮ್ಗೆ ಜಾರಿ ಬೀಳಂಗಾಯ್ತ. ಇತ್ತಿಂದ ಮಕ್ಕತ್ತಿಂದ ಸ್ಕೂಲಿಂದ ಬರಬೇಕು. ಈಗ ಅಲ್ಲಿ ಮಾದೇವನಗರ ಒಂದು 100 ಒಕ್ಕಲಿ ಅವ್ರ ಇತ್ತಿಂದ ಹೋಗೋರ್ಗ ಬರೋರ್ಗ ಸ್ಕೂಲ್ ಮಕ್ಳಿಗೆ ರೋಡು ಅದವಿಲ್ಲ. ನಮ್ಗೆ ಹೋಗಕ್ಕೆ ಬರೋಕೆ ಹಿಂಸೆ ಇಲ್ಲಿ. ನಮ್ಗೆ ರೋಡ್ ಮಾಡ್ಕೊಡ್ತೀವಿ. ಯಾರು ಓಟ್ ಮಾತ್ರ ಬರ್ತಾರ, ಇನ್ನು ನಮ್ಗೆ ಏನ ಸಮಸ್ಯೆಗಳು ಅಂತ ಯಾರು ಕೇಳೋರಿಲ್ಲ. ಇಲ್ಲಿ ಅಧೀನಗಳು ಏನಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಬರಕ್ಕೆ ಹಿಂಸೆ ಇಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮ 1993ರಲ್ಲಿ ದಿವಂಗತ ರಾಜಕಾರಣಿ ಎಂ ಮಹದೇವ ಅವರ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂತ. 3 ದಶಕಗಳು ಉರುಳಿದ್ರೂ ಸುಸಜ್ಜಿತ ರಸ್ತೆಯಿಂದ ವಂಚಿತವಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ನೆಲೆಸಿವೆ. ಮಳೆ ಬಂದರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹೆದರುವಂತಾಗಿದೆ. ಕಾರಣ ರಸ್ತೆಗಳೆಲ್ಲ ಗದ್ದೆಯಂತೆ ಪರಿವರ್ತನೆಯಾಗುತ್ತವೆ. ಶಾಲೆಗೆ ಹೋಗುವ ಮಕ್ಕಳು ಹಾಗೂ ವಯಸ್ಸಾದವರು ಜೀವವನ್ನ ಕೈಯಲ್ಲಿ ಹಿಡಿದು ಈ ರಸ್ತೆಯಲ್ಲಿ ಓಡಾಡುತ್ತಾರೆ. ಶಾಸಕರು, ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಮತದಾನ ಮಾಡಿ ಅಂತ ಕೇಳಲು ಬರುವುದಿಲ್ಲ. ಈ ಊರು ಇದೆಯೋ ಇಲ್ಲವೋ ಎಂಬುದನ್ನ ಮರೆತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಈತ ಸುಳಿದಿಲ್ಲ. ಇಲ್ಲಿನ ನಿವಾಸಿಗಳು ತಾಳ್ಮೆ ಕಳೆದುಕೊಳ್ಳುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತು ಮೂಲ ಸೌಕರ್ಯ ಒದಗಿಸಲು ಮುಂದಾಗುತ್ತಾರಾ? ಕಾದು ನೋಡಬೇಕಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.